ಬೆಂಗಳೂರು ಮಹಾನಗರದ ವತಿಯಿಂದ ಇವತ್ತೇನು ಈ ಒಂದು ಕೋಮಘಟ್ಟ ಈ ಭಾಗದಲ್ಲಿ ಏನು ಒಂದು ಇವತ್ತು ಈ ಒಂದು ಸಮಾವೇಶವನ್ನ ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂತ ಸಹಸ್ರ ಸಂಖ್ಯೆ ಜನರು ಇವತ್ತೇನು ತಾವು ಬಂದಿದ್ದೀರಿ. ತಮಗೆ ನಾನು ಪಕ್ಷದ ವತಿಯಿಂದ ಕೃತಜ್ಞತೆಯನ್ನ ಮತ್ತೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಸಮಾವೇಶಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಪೂಜ್ಯ ಸಮಾನರು ಆಗಿರ್ತಕ್ಕಂಥ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನೊಬ್ರು ನಮ್ಮ ಆರಾಧ್ಯ ದೈವ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಇವತ್ತು ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರು, ಮುಂದಿನ ಭಾವಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ರೆಡ್ಡಣ್ಣವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು ಮಾಜಿ ಸಚಿವರು ಆಗಿರ್ತಕ್ಕಂಥ ಬಂಡಪ್ಪ ಕಾಶಂಪುರಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಸಚಿವರು ಆಗಿರ್ತಕ್ಕಂಥ ನಾಡಗೌಡಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು ಮಾಜಿ ಸಚಿವರು ಆಗಿರ್ತಕ್ಕಂಥ ನೀಲಮ್ಮನವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶಾಸಕರಾಗಿರ್ತಕ್ಕಂಥ ಕರಿಯಮ್ಮನವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ YSV ದತ್ತಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೇಲ್ಮನೆಯಲ್ಲಿ ಪಕ್ಷದ ನಾಯಕರಾಗಿರ್ತಕ್ಕಂಥ ಭೋಜೇಗೌಡಣ್ಣವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗ ನಮ್ಮ ಪಕ್ಷದ ಎಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರಿಂದ ಕುಮಾರಣ್ಣವ್ರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಬ್ರು ನಮ್ಮ ನೆಚ್ಚಿನ ನಾಯಕರು ಮಾಜಿ ಸಚಿವರು ಆಗಿರ್ತಕ್ಕಂಥ ತಾರಾ ಮಹೇಶ್ ಅಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ಹಿಂದೆ ನಮ್ಮ ಪಕ್ಷದ ಅಧ್ಯಕ್ಷರು ಮಾಜಿ ಸಚಿವರು ಆಗಿರ್ತಕ್ಕಂಥ HK ಕುಮಾರಸ್ವಾಮಿ ಸಾಹೇಬರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನೊಬ್ರು ಮಾಜಿ ಶಾಸಕರು ಹಿರಿಯರಾಗಿರ್ತಕ್ಕಂಥ ಅನ್ನದಾನಿ ಅಣ್ಣವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ನಮ್ಮ ಪಕ್ಷದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರತಕ್ಕಂಥ ರಶ್ಮಿ ರಾಮೇಗೌಡಣ್ಣವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಅದೇ ರೀತಿ ನಮ್ಮ ಇನ್ನೊಬ್ಬ ಶಾಸಕರಾಗಿರ್ತಕ್ಕಂಥ ವಿವೇಕಣ್ಣವ್ರಿಗೂ ಸಹ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ಏನು ಈ ಒಂದು ಇವತ್ತು ಈ ಸಮಾವೇಶಕ್ಕೆ ಸುಮಾರು 1 ತಿಂಗಳಿಂದ ಸತತವಾಗಿ ಹಗಲು ರಾತ್ರಿ ಅನ್ನದೇ ಶ್ರಮಿಸಿರ್ತಕ್ಕಂಥ ಈ ಒಂದು ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಶಾಸಕರು ಆಗಿರ್ತಕ್ಕಂಥ ಜವರಾಯಣ್ಣವ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದಯಮಾಡಿ ಅದೇ ರೀತಿ ಈ ಒಂದು ಬೆಂಗಳೂರು ನಗರದ ಈ ಒಂದು ಸಮಾವೇಶಕ್ಕೆ ಏನು ಬೆಂಗಳೂರು ನಗರದ ಗ್ರೇಟರ್ ಬೆಂಗಳೂರಿನ 5 ಭಾಗದ ಅಧ್ಯಕ್ಷಗಳು ಆಗಿರ್ತಕ್ಕಂಥ ಹಿರಿಯರು ಮಾಜಿ ಶಾಸಕರು ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು
ನಮ್ಮ ಬೆಂಗಳೂರು ಸೌತ್ ಆ ಭಾಗದ ನಮ್ಮ ಪಕ್ಷದ ಹಿರಿಯ ಮುಖಂಡರು, ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಗೊಟ್ಟಗೆರೆ ಮಂಜಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ಕೇಂದ್ರದ ನಮ್ಮ ಸೆಂಟ್ರಲ್ ಭಾಗದ ಅಧ್ಯಕ್ಷರು ಆಗಿರ್ತಕ್ಕಂಥ ಆರ್ ಪ್ರಕಾಶ್ ಅಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಬೆಂಗಳೂರು ಸೌತ್ ನ ಅಧ್ಯಕ್ಷರು ಆಗಿರ್ತಕ್ಕಂಥ ಎಚ್ ಸಿ ಕೃಷ್ಣರವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ವೆಸ್ಟ್ ನ ಅಧ್ಯಕ್ಷರು ಆಗಿರ್ತಕ್ಕಂಥ ತಿಮ್ಮೇಗೌಡಣ್ಣವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ರು ಇರ್ರಿ ಒಂದ್ ನಿಮಿಷ, ನನ್ ಗೊತ್ತಿದೆ ನೋಡ್ರಿ, ಇನ್ನೊಬ್ರು ನಮ್ಮ ಪಕ್ಷದ ಗ್ರೇಟರ್ ಬೆಂಗಳೂರಿನ ಮಹಿಳಾ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಸೋದರಿ ಸಮಾನರು ಆಗಿರ್ತಕ್ಕಂಥ ಶೈಲಜಾರಾವ್ ಅವ್ರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಬಹಳ ಜನ ಮಾಡಿ ಯಾರು ಸಹ ಅನ್ಯತಾ ಭಾವಿಸಬಾರ್ದು. ವೇದಿಕೆಯಲ್ಲಿ ಬಹಳ ಜನ ನಮ್ಮ ಪಕ್ಷದ ಶಾಸಕರು, ನಮ್ಮ ಮಾಜಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಬಹಳ ಜನ ವೇದಿಕೆ ಮೇಲೆ ಇದ್ದಾರೆ. ಅವ್ರೆಲ್ರಿಗೂ ಸಹ ನಾನು ಪಕ್ಷದ ವತಿಯಿಂದ ನಾನು ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರು, ಅದೇ ರೀತಿ ವಿಶೇಷವಾಗಿ ಬೆಂಗಳೂರು ಮಹಾನಗರದ 28 ವಿಧಾನಸಭಾ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು, ಎಲ್ಲ ಮಹಿಳಾ ಅಧ್ಯಕ್ಷರುಗಳು, ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾನು ಪಕ್ಷದ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಈಸ್ಟ್ ಭಾಗದ ನಟರಾಜ್ ಅವ್ರಿಗೂ ಸಹ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ದಯಮಾಡಿ ಯಾರು ಈ ಪಕ್ಷದ ಆಧಾರ ಸ್ತಂಭಗಳಾದ ತಾವು ಮುಖಂಡರು, ಕಾರ್ಯಕರ್ತರು ತಾವೇನು ಇಲ್ಲಿ ಕುಳಿತಿದ್ದೀರಿ, ಬಹಳ ಜನ ಇನ್ನು ಸುಮಾರು ಒಂದು 20,000ಕ್ಕೂ ಹೆಚ್ಚು ಜನ ಇನ್ನ ಬಸ್ಗಳಲ್ಲಿ ಅಲ್ಲೇ ಕುಳಿತಿದ್ದಾರೆ. ಆ ನಂತರ ಇನ್ನು ಊಟದ ವ್ಯವಸ್ಥೆ ಎಲ್ಲ ಇದೆ, ಈಗಲೇ ಊಟಕ್ಕೆ ಹೋಗ್ತಾ ಇದ್ದೀರಿ. ದಯಮಾಡಿ ಬಹಳ ಜನ ಇನ್ನು ರೋಡಲ್ಲಿ ಇದ್ದಾರೆ, ಅವೆಲ್ಲ ದಯಮಾಡಿ ಕೂರ್ಬೇಕಾಗ್ತದೆ. ಆ ನಂತರ ಊಟಕ್ಕೆ ಹೋಗ್ಬೇಕು, ಈಗಲೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀರಿ. ನಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ, ದಯಮಾಡಿ. ಬಹಳ ಪ್ರೀತಿಯಿಂದ ಸ್ವಾಗತಿಸಿದಂತಹ ಮಾನ್ಯ ಎಚ್ ಎಂ ರಮೇಶ್ ಗೌಡ್ರಿಗೆ ಧನ್ಯವಾದಗಳ ಜೊತೆಗೆ ಸ್ವಾಗತವನ್ನ ಕೋರ್ತಾ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಾಸ್ತಾವಿಕ ನುಡಿಗಳನ್ನ ಸಮಯ ಆಗಿರೋದ್ರಿಂದ ನಮ್ಮ ಈ ಕಾರ್ಯಕ್ರಮದ ಸಾರಥ್ಯವನ್ನ ವಹಿಸಿರುವಂತಹ ಜವರಾಯಗೌಡ್ರನ್ನ ಮಾತಾಡಲ್ಲ, ನಮ್ ಕೆಲಸ ಮಾತಾಡಿದೆ, ನಮ್ ಜನ ಬಂದಿದ್ದಾರೆ, ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಅವ್ರಿಗೊಂದು ಜೋರು ಚಪ್ಪಾಳೆಯ ಮೂಲಕ ಶುಭವಾಗ್ಲಿ. ಜವರಾಯಗೌಡ್ರೆ, ಅದ್ಭುತ ಕಾರ್ಯಕ್ರಮ ಆಯೋಜಿಸೋದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಪ್ರೀತಿಯ ಅದ್ಭುತವಾದ ವಾಗ್ಮಿಗಳು ಕೂಡ ಆಗಿರುವಂತಹ ಮಾಜಿ ಶಾಸಕರು ದತ್ತ ಸರ್ ಅವರೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ನುಡಿಗಳನ್ನ ಆಡ್ಬೇಕಾಗಿ ಕೋರಿಕೆ. 5 ನಿಮಿಷಗಳ ಕಾಲ ನಮ್ಮೆಲ್ಲರನ್ನ ಎಚ್ಚರಿಸುವಂತ ಒಂದು ಭಾಷಣಕ್ಕೆ ನಾವು